ಎರಡೇ ಎರಡು ಪೆಗ್ಗು ವಿಸ್ಕಿ, 2 ಪೀಸು ಮಾಂಸದ ತುಂಡು, 2 ಸ್ಪೂನು ರೈಸು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಮಾತನಾಡ್ತಾ ಇರುವಂತಹ ಮಾತು ಏನೂ ಇಲ್ಲ ಸ್ವಾಮಿ, ಬರೀ 2 ಪೆಗ್ ವಿಸ್ಕಿ ತಗೊಂಡ್ವಿ, 2 ಪೀಸು ಮಾಂಸದ ತುಂಡನ್ನು ತಗೊಂಡ್ವಿ, ಅದರ ಜೊತೆಗೆ 2 ಸ್ಪೂನ್ ಅನ್ನ. ಸತೀಶ್ ಜಾರಕಿಹೊಳಿ ಆಯೋಜನೆ ಮಾಡಿದಂತಹ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ CA ಬದಲಾವಣೆಯ ಕುರ್ಚಿ ವಿಚಾರ ಜೋರಾಗಿ ನಡೀತಾ ಇದೆ. ಈಗ ಮತ್ತೆ ಆಪ್ತ ಶಾಸಕರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ KN ರಾಜಣ್ಣ ಮಾತನಾಡ್ತಾ ಇದ್ದಾರೆ. ಏನಾಯಿತು ಅಂತ ಹೇಳಿ, ಡಿನ್ನರ್ ಮೀಟಿಂಗ್ನಲ್ಲಿ ಕೆಲವು ಶಾಸಕರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು. 15ಕ್ಕೂ ಹೆಚ್ಚು ಶಾಸಕರು ಹಾಗೂ ಸಚಿವರು ಡಿನ್ನರ್ ಮೀಟಿಂಗ್ನಲ್ಲಿ ಬಾಕಿ ಆಗಿದ್ರು. ಡಿನ್ನರ್ ಮೀಟಿಂಗ್ನಲ್ಲಿ 2 ಪೆಗ್ ವಿಸ್ಕಿ ಕುಡಿದಿದ್ವಿ. ಅವ್ರೇನೇನಾಯ್ತು ಅಂತ ಹೇಳ್ತಾರೆ. 2 ಪೀಸ್ ಮಾಂಸದ ತುಂಡನ್ನು ತಿಂದ್ವಿ, 2 ಸ್ಪೂನ್ ರೈಸನ್ನು ತಿಂದ್ವಿ. ಇಷ್ಟೇ ಆಗಿರೋದು. ನಮ್ಮ ಶಾಸಕರು ಒಳ್ಳೆಯ ಕಲಾವಿದರಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಅವರು ನೋಡಿ, ನಮ್ಮ ಶಾಸಕರು ಒಳ್ಳೆಯ ಹಾಡುಗಳನ್ನು ಆಡ್ತಾರೆ, ಸಭೆಯಲ್ಲಿ ಆಡಿದ್ದಾರೆ, ಹಾಡುಗಳನ್ನು ಆಡಿ ಮಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಲಾವಿದರ ಗುಣವನ್ನು ನಮ್ಮ ಕಲಾವಿದರಿಂದ ನಮ್ಮ ಶಾಸಕರೆಲ್ಲರೂ ಕೂಡ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ನಲ್ಲಿ KN ರಾಜಣ್ಣ ಅವರು ಕೂಡ ಇದ್ರು. ಅದರ ಬಗ್ಗೆ ಮಾತನಾಡಿದರೆ ಏನಾಯಿತು ಅಂತ, ದಲಿತ CM ವಿಚಾರವಾಗಿ ಚರ್ಚೆ ಆಯಿತು ಅಥವಾ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆದವು ಅಂತ ಹೇಳಿದೆ. ಅವೆಲ್ಲ ಏನೂ ಇಲ್ಲ ಸ್ವಾಮಿ, ಮೀಟಿಂಗ್ ಸೇರಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ಆದರೆ ಬೇರೆಯವರು ಏನೇನೋ ಗೊತ್ತಿಲ್ಲ, ನಾನಂತೂ 2 ಪೆಗ್ ವಿಸ್ಕಿ ತಗೊಂಡೆ, ಒಂದು ಸ್ವಲ್ಪ ನಾನ್ ವೆಜ್ ತಿಂದೆ, 2 ಪೀಸು, ಒಂದು ಸ್ವಲ್ಪ ರೈಸ್ ತಿಂದೆ, 2 ಸ್ಪೂನು ಅಂತ KN ರಾಜಣ್ಣ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಮಾತನಾಡಿದ್ದಾರೆ. ಏನೂ ಆಗಿಲ್ಲ, ಅಲ್ಲಿ ನಾವು ಊಟ ಮಾಡಿದ್ವಿ, ಚೆನ್ನಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ವಿ. KN ರಾಜಣ್ಣ ಈ ಹಿಂದೆ ಕೂಡ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಏನಿಲ್ಲ, ನಾನು 2 ಪೆಗ್ ಹಾಕ್ಕೊಂಡಿದ್ದೀನಿ, ಈಗೇನು ಮಾತಾಡೋಕ್ಕೆ ಹೋಗಲ್ಲ ಅಂತ ಬಹಿರಂಗವಾಗಿಯೇ ಮಾಧ್ಯಮದ ಮುಂದೆ ಈ ಹಿಂದೆ ಕೂಡ ಹೇಳಿಕೆ ನೀಡಿದರು. ಅದೇ ರೀತಿಯಾಗಿ ಈಗ ಹೇಳ್ತಾ ಇದ್ದಾರೆ, 2 ಪೆಗ್ ವಿಸ್ಕಿ ತೊಗೊಂಡಿದ್ದೀನಿ ಅಂತ. ಯಾವಾಗಲೂ ಕೂಡ ವಿಸ್ಕಿಯ ವಿಚಾರ ಹೇಳ್ತಾ ಇರ್ತಾರೆ KN ರಾಜಣ್ಣ ಅವರು, ಬಹಿರಂಗವಾಗಿ ಹೇಳ್ತಾರೆ. ಅವರೇನು ಅದನ್ನು ಮುಚ್ಚುಮರೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಹೀಗಾಗಿ ಹಿಂದೆ ಹೇಳಿದಂಥ ಮಾತನ್ನು ಈಗ ಮತ್ತೆ ಹೇಳ್ತಾ ಇದ್ದಾರೆ. ನಾವು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಏನೂ ಇಲ್ಲ, 15ಕ್ಕೂ ಹೆಚ್ಚು ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದರು. ಶಾಸಕರು ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು, ಅದರಲ್ಲಿ ದಲಿತ ನಾಯಕರು. ಹೀಗಾಗಿ ಅಲ್ಲಿ ಬೇರೆ ಯಾವ ಮಾತುಕತೆ ಕೂಡ ಆಗಿಲ್ಲ. ಏನು ಊಟಕ್ಕೆ ಕರೆದ್ರೆ ಊಟ ಓದಿ ಮಾಡ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ವಿ, ಬಂದ್ವಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯ ಒಂದು ಡಿನ್ನರ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಮಾತ್ರ ಆಹ್ವಾನ ಇತ್ತು. ಸತೀಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಆದಂತಹ ಈ ಒಂದು ಸಭೆಯಲ್ಲಿ ಅವರು ಕೆಲವರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ ಅವರು ಬಂದಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ KN ರಾಜಣ್ಣ. ಮಾಜಿ ಸಚಿವ KN ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ಶಾಸಕರು ಹಾಡಾಡಿದರು, ಬೇರೆ ಬೇರೆ ಮಾತುಗಳನ್ನು ಮಾತನಾಡಿದರು. ಅವರು ಕಲಾವಿದರಿದ್ದಾರೆ, ಕೆಲವರು ಒಳ್ಳೊಳ್ಳೆ ಕಲಾವಿದರು, ಅವರನ್ನು ನಾವು ಪ್ರೋತ್ಸಾಹ ಮಾಡಿದ್ವಿ, ಈ ರೀತಿಯಾಗಿ ಮಾತನಾಡಿದ್ದೀವಿ ಅಂತ KN ರಾಜಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಪದೇ ಪದೇ ಚರ್ಚೆ ಆಗ್ತಿರುವಂತಹ ವಿಚಾರ ಇದೆ. ಮತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ KN ರಾಜಣ್ಣ ಅವರು ಕೂಡ ಕೆಲವೊಂದು ಬಾರಿ ಡೈರೆಕ್ಟಾಗಿ ಹೇಳದೇ ಇದ್ದರೂ ಕೂಡ ಇಂಡೈರೆಕ್ಟಾಗಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಈ ಒಂದು ವಿಚಾರದಲ್ಲಿ ಯಾವ ಹೇಳಿಕೆಗಳನ್ನು ಕೂಡ ಕೊಡದೆ ನಾರ್ಮಲ್ ಆಗಿಯೇ ಹೇಳಿದ್ದಾರೆ. ಅಲ್ಲಿ ಏನಾಯಿತು, ವಾಸ್ತವ ರೀತಿ ಅದೇ ಇರಬಹುದು ಅಥವಾ ಚರ್ಚೆ ಆಗಿರುವಂತಹ ವಿಚಾರಗಳನ್ನು ಎಲ್ಲೂ ಕೂಡ ಹೊರಗಡೆ ಹೇಳಬಾರ್ದು ಎನ್ನುವಂತಹ ವಿಚಾರ ಕೂಡ ಸಭೆಯಲ್ಲಿ ಮಾತುಕತೆ ಆಗಿರ್ಬೋದು. ಹೀಗಾಗಿ ಅದರ ಬಗ್ಗೆ ಅಂತೂ ಏನೂ ಹೇಳಿಲ್ಲ. ಬಟ್ ಊಟದ ವಿಚಾರ, ಗುಂಡಿನ ವಿಚಾರ, ತುಂಡಿನ ವಿಚಾರ, ಇಷ್ಟು ಮಾತ್ರ ಮಾತನಾಡಿದ್ದಾರೆ. ಇಷ್ಟೇ ಆಗಿರೋದು. ಆದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ತಲೆಯಲ್ಲಿ ಬೇರೆ ಏನೋ ಒಂದು ಪ್ಲಾನ್ ಇದೆ, ಏನೋ ಒಂದು ಓಡ್ತಾ ಇದೆ, ಅದು ಮಾತ್ರ ಹೊರಗಡೆ ಬಿಡ್ತಾ ಇಲ್ಲ. ದಲಿತ CM ವಿಚಾರವಾಗಿ ಇವರು ಸರ್ಕಸ್ ಮಾಡ್ತಾ ಇರಬಹುದು ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಏನಾದರೂ ಒಂದು ಪ್ಲಾನನ್ನು ಆಗ್ತಾ ಇರ್ಬೋದು. ಈ 2 ವಿಚಾರಗಳು ಇದ್ದೇ ಇರುತ್ತೆ. ಇವರು ಕೂಡ ಪ್ರಬಲ ನಾಯಕರಾಗಿರೋದ್ರಿಂದ ದಲಿತ ಒಂದು ನಾಯಕರಲ್ಲಿ ಅವರು ಕೂಡ ಈಗ ಪದೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ಗಮನಿಸಿದ್ದೇವೆ, CM DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿದರು ಅವ್ರ ಮನೆಯಲ್ಲಿ ಕೂತ್ಕೊಂಡು. ಹೀಗಾಗಿ ಆ ಒಂದು ವಿಚಾರ ಕೂಡ ಚರ್ಚೆ ಆಗಿತ್ತು, ಏನಿರಬಹುದು ಅಂತ. ಇವರು ಕೂಡ ಪ್ರಬಲ ನಾಯಕರಾಗಿರೋದ್ರಿಂದ ಇವರನ್ನು ಕೂಡ ಮನವೊಲಿಸುವಂಥ ಕೆಲಸ ಆಗಿರಬಹುದು ಅಂತ ಆಗ ಚರ್ಚೆ ಆಗ್ತಾ ಇತ್ತು. ಮತ್ತು ಇವರಿಗೆ 2 ಆಫರನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿತ್ತು. ಈಗ ಇವರೇ ಪ್ರತ್ಯೇಕವಾಗಿ ಈ ರೀತಿಯ ನಾಯಕರನ್ನು ಕರೆಸಿ ಔತಣಕೂಟವನ್ನು ಏರ್ಪಡಿಸ್ತಾ ಇದ್ದಾರೆ ಅಂದರೆ ಏನೋ ಒಂದು ವಿಚಾರ ಇದ್ದೇ ಇರುತ್ತೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಒಂದು ಮೈಂಡಲ್ಲಿ ಏನಿದೆ, ಏನು ಪ್ಲಾನ್ ಮಾಡ್ತಾ ಇದ್ದಾರೆ.
ಇಲ್ಲಿ ಪರಮೇಶ್ವರ್ ಅವರು ಕಾಣಿಸ್ಕೊಂಡಿಲ್ಲ, ಅವ್ರು ಯಾಕೋ ಆಸಕ್ತಿ ಕಡಿಮೆ ತೋರಿಸ್ತಿರ್ಬೋದು, ಹೀಗಾಗಿ ಒಂದು ವಿಚಾರವಾಗಿ ಚರ್ಚೆ ಆಗಿರಬಹುದು ಅನ್ನುವಂಥ ವಿಚಾರ. ಆದರೆ ರಾಜಣ್ಣ ಹೇಳ್ತಾ ಇರುವಂತಹ ರೀತಿ ಮಾತ್ರ ಬೇರೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.